ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 2ನೇ ಹಂತದ ಇಂಗ್ಲಿಷ್ ಕಲಿಕೆಯ 12ನೇ ದಿನ. ನಾವು ಯಾರಿಗಾದರೂ ಪತ್ರ ಬರೆಯುವಾಗ ಅಥವಾ ಏನಾದರೂ ಸಾಮಾನುಗಳನ್ನು ಕೊರಿಯರ್ ಮೂಲಕ ಕಳುಹಿಸುವಾಗ ಕೆಲವು ಇಂಗ್ಲಿಷ್ ಪದಗಳ ಬಳಕೆ ಅನಿವಾರ್ಯವಾಗುತ್ತೆ. ಇವತ್ತು ಪೋಸ್ಟ್ ಆಫೀಸ್ ಅಥವಾ ಕೊರಿಯರ್ ಕಚೇರಿಯಲ್ಲಿ ಧೈರ್ಯವಾಗಿ ಹೇಗೆ ಮಾತಾಡಬೇಕು ಅಂತ ಕಲಿಯೋಣ. ಭಾಗ 1. ಪಾರ್ಸಲ್ ಕಳುಹಿಸುವುದು. ಸೆಂಡಿಂಗ್ ಅ ಪಾರ್ಸಲ್. ನೀವು ಯಾವುದಾದರೂ ವಸ್ತುವನ್ನು ಕಳುಹಿಸಬೇಕಿದ್ದರೆ ಕೌಂಟರ್ನಲ್ಲಿ ಹೀಗೆ ಕೇಳಿ: ನನಗೆ ಈ ಪಾರ್ಸಲ್ ಕಳುಹಿಸಬೇಕು. ಐ ವಾಂಟ್ ಟು ಸೆಂಡ್ ದಿಸ್ ಪಾರ್ಸಲ್. ಇದರ ಬೆಲೆ ಎಷ್ಟು? ವಾಟ್ ಇಸ್ ದ ಚಾರ್ಜ್? ಇದು ಎಷ್ಟು ದಿನದಲ್ಲಿ ತಲುಪುತ್ತೆ? ಹೌ ಮೆನಿ ಡೇಸ್ ವಿಲ್ ಇಟ್ ಟೇಕ್? ಇದು ಬೇಗ ತಲುಪಬೇಕಿದೆ. ಐ ವಾಂಟ್ ಟು ಸೆಂಡ್ ಇಟ್ ಬೈ ಸ್ಪೀಡ್ ಪೋಸ್ಟ್. ಭಾಗ 2. ವಿಳಾಸ ಮತ್ತು ಸ್ಟ್ಯಾಂಪ್. ವಿಳಾಸ ಮತ್ತು ಪತ್ರದ ಬಗ್ಗೆ ಮಾತಾಡುವಾಗ ಈ ಪದಗಳನ್ನು ಬಳಸಿ. ನಾನು ಸ್ಟ್ಯಾಂಪ್ ಎಲ್ಲಿ ಹಚ್ಚಬೇಕು? Where should I paste the stamp? ಪಿನ್ ಕೋಡ್ ತಪ್ಪು ಇದೆ. The pin code is wrong. ವಿಳಾಸ ಸ್ಪಷ್ಟವಾಗಿಲ್ಲ. The address is not clear. ನನಗೆ ಒಂದು ಎನ್ವೆಲಪ್, ಲಕೋಟೆ ಕೊಡಿ. Give me an envelope. ಭಾಗ 3. ಟ್ರ್ಯಾಕಿಂಗ್ ಮತ್ತು ವಿಚಾರಣೆ. ನಿಮ್ಮ ಪಾರ್ಸಲ್ ಎಲ್ಲಿದೆ ಎಂದು ಕೇಳಲು ಅಥವಾ ರಸೀದಿ ಕೇಳಲು ಹೀಗೆ ಹೇಳಿ: ನನಗೆ ರಸೀದಿ ಕೊಡಿ. Give me the receipt. ಇಲ್ಲಿ ಪಿ ಸೈಲೆಂಟ್ ಇರುತ್ತೆ. ನಾನು ಇದನ್ನ ಟ್ರ್ಯಾಕ್ ಮಾಡುವುದು ಹೇಗೆ? ಹೌ ಕ್ಯಾನ್ ಐ ಟ್ರ್ಯಾಕ್ ದಿಸ್? ಇದು ಇನ್ನೂ ತಲುಪಿಲ್ಲ. ಇಟ್ ಹ್ಯಾಸ್ ನಾಟ್ ರೀಚ್ಡ್ ಯೆಟ್. ಇಟ್ ಹ್ಯಾಸ್ ನಾಟ್ ರೀಚ್ಡ್ ಯೆಟ್. ಸ್ನೇಹಿತರೆ, ಪೋಸ್ಟ್ ಆಫೀಸ್ ಕೆಲಸಗಳು ಈಗ ನಿಮಗೆ ಸುಲಭ ಅನಿಸ್ತಿರಬಹುದು ಅಲ್ವಾ? ಇವತ್ತಿನ ಹೋಮ್ವರ್ಕ್: ನನಗೆ ಒಂದು ಪೆನ್ನು ಕೊಡಿ ಮತ್ತು ಇದರ ಬೆಲೆ ಎಷ್ಟು ಎನ್ನುವುದನ್ನು ಇಂಗ್ಲಿಷ್ನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ತಪ್ಪು ಮಾಡಿದರೂ ಪರವಾಗಿಲ್ಲ, ನಾವು ತಿದ್ದೋಣ. ನಾಳೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಏನಾದರೂ ಕಳೆದು ಹೋದಾಗ ದೂರು ನೀಡುವುದು ಹೇಗೆ ಎನ್ನುವುದನ್ನು ಕಲಿಯೋಣ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.